ಡಯಾಬಿಟಿಸ್ ಅಂದರೆ ಏನು? ಫುಡ್ಡಿನಿಂದನೇ ರೋಗ ನಿವಾರಣೆ. ಟೈಪ್ 2 ಡಯಾಬಿಟಿಸಲ್ಲಿ ಮತ್ತು ಹಣ್ಣುಗಳಿಂದ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಕ್ಕಂಥ ಸಮಯ ತಪ್ಪಿ ಆಹಾರ ತಿನ್ನೋದು ಕೂಡ ಡಯಾಬಿಟಿಸ್ಗೆ ಮುಖ್ಯ ಕಾರಣ. 8 ತಾಸು ಸರಿಯಾಗಿ 8 ತಾಸು ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆತ್ಮೇರೆ, ಸಕ್ಕರೆ ಕಾಯಿಲೆ ವಾಸಿ ಆಗೋದೇ ಇಲ್ಲ ಅನ್ನುವ ಸುಳ್ಳು. ಸಕ್ಕರೆ ಕಾಯಿಲೆ ಖಂಡಿತವಾಗಿಯೂ ವಾಸಿ ಆಗುತ್ತೆ. ಟೈಪ್ 1 ಡಯಾಬಿಟಿಸ್ 100ಕ್ಕೆ 90% ಜನರಲ್ಲಿ ರಿವರ್ಸ್ ಮಾಡ್ಬೋದು. ಟೈಪ್ 1 ಡಯಾಬಿಟಿಸ್ ರಿವರ್ಸ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಟೈಪ್ 2 ಡಯಾಬಿಟಿಸ್ 100ಕ್ಕೆ 100 ಜನರಲ್ಲಿ ನಾವು ರಿವರ್ಸ್ ಮಾಡ್ಬೋದು. ಆದರೆ ಇದರ ಸತ್ಯವನ್ನು ನಾವು ತಿಳ್ಕೊಳ್ಳದೆ, ಡಯಾಬಿಟಿಸಿನ ವಿಜ್ಞಾನವನ್ನು ತಿಳ್ಕೊಳ್ಳದೆ, ಅದಕ್ಕೆ ಸಾಯೋವರೆಗೂ ಡಯಾಬಿಟಿಸ್ಗೆ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ತಾ ನೂರಾರು ಸೈಡ್ ಎಫೆಕ್ಟ್ಗಳಿಗೆ ಒಳಗಾಗಿ ತುತ್ತಾಗಿ ಜೀವನದಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತೇವೆ. ಕೆಮಿಕಲ್ ಮೆಡಿಸಿನ್ಗಳ ಸೈಡ್ ಎಫೆಕ್ಟಿಂದ ನಮ್ಮ ಕಣ್ಣು ಹೋಗುತ್ತೆ. ಅದನ್ನೇ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರೀತಾರೆ. ಕಿಡ್ನಿ ಹಾಳಾಗುತ್ತೆ, ಹಾರ್ಟಿಗೆ ತೊಂದರೆ ಆಗುತ್ತೆ, ಬ್ರೈನ್ ಹೆಮರೇಜ್ ಆಗುತ್ತೆ, ನೆಪ್ರೋಪತಿ, ಆಮೇಲೆ ಕಾಲಿನ ಬೆರಳುಗಳನ್ನೇ ಕಟ್ ಮಾಡ್ತಾರೆ, ಗ್ಯಾಂಗ್ರೀನ್ ಆಗಿ ಸರಿಯಾಗಿ ರಕ್ತ ಸಂಚಾರ ಆಗದೆ, DVT, ವೆರಿಕೋಸ್ ವೇನ್, ಇವೆಲ್ಲ ಡಯಾಬಿಟಿಸ್ಸಿಗೆ ತೆಗೆದುಕೊಳ್ಳುವ ಕೆಮಿಕಲ್ ಔಷಧಿಗಳ ಸೈಡ್ ಎಫೆಕ್ಟಿಂದ ಆಗೋದು. ಹಾಗಿದ್ರೆ ಡಯಾಬಿಟಿಸ್ ಅಂದರೆ ಏನು? ಇದು ನಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲಿಂದ ಬರ್ತಕ್ಕಂಥ ಡಿಸಾರ್ಡರ್. ಈ ದೇಹ ಆಗಿರೋದೇ ಫುಡ್ಡಿಂದ. ಅಂದರೆ ನಾವು ಹುಟ್ಟೋದಕ್ಕಿಂತ ಮೊದಲು ಎಲ್ಲಿದ್ವಿ? ತಾಯಿ ಗರ್ಭದಲ್ಲಿ ಯಾವ ರೀತಿಯಲ್ಲಿದ್ವಿ? ತಂದೆಯ ಒಂದು ಅಂಡ ಮತ್ತು ತಾಯಿಯ ಶುಕ್ರ ಅದೊಂದು ಝೈಗೋಟ್ ರೂಪದಲ್ಲಿದ್ವಿ. ತಂದೆಯ ಅಂಡ ಮತ್ತು ತಾಯಿಯ ಶುಕ್ರ ಎಲ್ಲಿತ್ತು? ಎಲ್ಲಿಂದ ಬಂತು? ಅವ್ರು ತಿನ್ನೋ ಫುಡ್ಡಿಂದ ಬಂತು. ಆ ಫುಡ್ ಎಲ್ಲಿಂದ ಬಂತು? ಭೂಮಿಯಿಂದ. ಅಂದರೆ ನಾವೆಲ್ಲರೂ ಮಣ್ಣಿನ ಮಕ್ಕಳು, ಕೊನೆಗೆ ಹೋಗೋದು ಮಣ್ಣಲ್ಲೇ. ಈ ಶರೀರ ಇದು ಫುಡ್ ಸಪ್ಲಿಮೆಂಟಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಈ ಭೂತವಾಗಿರ್ತಕ್ಕಂಥ ಒಂದು ಕಾಯ ಇದು. ಹಾಗಾಗಿ ಇದಕ್ಕೆ ಫುಡ್ಡು ಬಹಳ ಅತ್ಯಗತ್ಯ. ಫುಡ್ಡಿನಿಂದನೇ ರೋಗ ನಿವಾರಣೆ. ಆಹಾರವೇ ಪರಮ ಔಷಧಿ ಅಂಥೇಳಿ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ. ಅದಕ್ಕೆ ಅತಿಯಾಗಿ ಆಹಾರ ತಿನ್ನೋದು ಕೂಡ ಡಯಾಬಿಟಿಸ್ ಸಮಸ್ಯೆಗೆ ಮೂಲ ಕಾರಣ. ಅತಿ ಕಮ್ಮಿ ಆಹಾರ ತಿನ್ನೋದ್ರಿಂದನೂ ಕೂಡ ನಮ್ಮಲ್ಲಿ ಈ ಜೀವಕೋಶಗಳ ಒಂದು ಡಿಜನರೇಷನ್ ಆಗಿ ಅದು ಪ್ಯಾಂಕ್ರಿಯಾಸ್ ಮೇಲೆ ಆ ಒಂದು ಸಮಸ್ಯೆ ಆಯಿತು ಅಂದರೆ ಅತಿ ಕಮ್ಮಿ ಆಹಾರವು ಕೂಡ ಡಯಾಬಿಟಿಸ್ಗೆ ಮುಖ್ಯ ಕಾರಣ. ಮತ್ತು ಸಮಯ ತಪ್ಪಿ ಆಹಾರ ತಿನ್ನೋದು ಕೂಡ ಡಯಾಬಿಟಿಸ್ಗೆ ಮುಖ್ಯ ಕಾರಣ. ಅದನ್ನು ಸರಿಪಡಿಸ್ಕೋಬೇಕು. ರಾತ್ರಿ 7 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು. ಬೆಳಗ್ಗೆ ಹೊಟ್ಟೆ ಹಸಿವಾದಾಗ ಆಹಾರ ಸೇವನೆ ಮಾಡಬೇಕು. ಮಧ್ಯಾಹ್ನ ಕೂಡ ಹೊಟ್ಟೆ ಹಸಿವಾದಾಗ ಆಹಾರ ಸೇವನೆ ಮಾಡಬೇಕು. ಹಸಿವಿನ ವೇಗವನ್ನು ತಡಿಬಾರ್ದು. ಆಹಾರದಲ್ಲಿ 70-80% ಸೊಪ್ಪು, ತರಕಾರಿ, ಹಣ್ಣುಗಳಿರಬೇಕು. ಮತ್ತು ಹಣ್ಣುಗಳಿಂದ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಿತ್ಸ್ ಇದೆ, ಸುಳ್ಳಿದೆ. ಅದನ್ನು ನಂಬೇಡಿ. ಹಣ್ಣುಗಳಲ್ಲಿ ಫ್ರಕ್ಟೋಸ್ ಇದೆ. ಸುಕ್ರೋಸಿಂದ ಸಕ್ಕರೆ ಕಾಯಿಲೆ ವೃದ್ಧಿ ಆಗುತ್ತೆ ಹೊರತು ಫ್ರಕ್ಟೋಸಿಂದ ಅಲ್ಲ. ಹಾಗೆಯೇ ಡಯಾಬಿಟಿಸ್ಗೆ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ 8 ತಾಸು ಸರಿಯಾಗಿ 8 ತಾಸು ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಫ್ಯಾಟ್ ಮೆಟಬಲಿಸಮ್ ಇಂಬ್ಯಾಲೆನ್ಸ್ ಆಗಿ ಲಿವರಿಗೆ ಒತ್ತಡಗಳು ಹೆಚ್ಚಾಗಿ ಅದರಿಂದಾಗಿ ನಮ್ಮಲ್ಲಿ ಸುಮಾರು ಡಯಾಬಿಟಿಸು ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ಸರಿಪಡಿಸ್ಕೊಳ್ಬೇಕು. ಹೀಗೆ ಇವೆಲ್ಲವನ್ನು ಸರಿಪಡಿಸ್ಕೊಂಡ ಮೇಲೆ ಡಯಾಬಿಟಿಸನ್ನು ರಿವರ್ಸ್ ಮಾಡಲಿಕ್ಕೆ ಒಂದಿಷ್ಟು ಪ್ರಾಣಾಯಾಮಗಳನ್ನ ಹೇಳ್ತೇನೆ. ಅಪಾನ ಮುದ್ರೆಯನ್ನು ಮಾಡಿಕೊಳ್ಳೋದು. ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸ್ಕೊಂಡು ಅಪಾನ ಮುದ್ರೆಯನ್ನು ಮಾಡಿ ಕಪಾಲಭಾತಿಯನ್ನು ಮಾಡಿ. ಇದನ್ನು ಪ್ರತಿ ದಿವಸ ಅಪಾನ ಮುದ್ರೆಯಲ್ಲಿ 15 ನಿಮಿಷ ಕಪಾಲಭಾತಿ ಮಾಡಿದರೆ ಬೀಟಾ ಸೆಲ್ಸು ಮತ್ತು ಪ್ಯಾಂಕ್ರಿಯಾಸು ಮತ್ತು ಲಿವರು ರೆಜ್ಯುವಿನೇಷನ್ ಆಗ್ತವೆ.
ಡಯಾಬಿಟಿಸ್ ಈಸ್ ಅ ಲಿವರ್ ಡಿಸಾರ್ಡರ್ ಅಂತಲೂ ಕರಿಬೋದು. ಅವೆಲ್ಲ ರೆಜಿವಿನೇಷನ್ ಆದಾಗ ಅಲ್ಲಿ ಬೀಟಾ ಸೆಲ್ಸ್ಗಳು ಮತ್ತು ಪುನರ್ಕ್ರಿಯಾಶೀಲಗೊಂಡು ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್, ಅದು ಸರಿಯಾಗಿ ಸೆಕ್ರೇಷನ್ ಆಗಬೇಕು. ಟೈಪ್ 1 ಡಯಾಬಿಟಿಸಲ್ಲಿ ಅದು ಏನಾಗಿರುತ್ತೆ, ಸರಿಯಾಗಿ ಸೆಕ್ರೇಷನ್ ಆಗ್ತಾ ಇರೋದಿಲ್ಲ. ಟೈಪ್ 2 ಡಯಾಬಿಟಿಸಲ್ಲಿ ಅದು ಸೆಕ್ರೇಷನ್ ಆದರೂ ಕೂಡ ಅದನ್ನು ಏನಾಗಿರುತ್ತೆ ಅಂದರೆ ಅಲ್ಲಿ ಒಳಗಡೆ ಸೆಲ್ ರಿಸೆಪ್ಟರ್ಗಳು ಸರಿಯಾಗಿ ಅಬ್ಸರ್ವ್ ಅದು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಆ ಒಂದು ಕಾರಣದಿಂದಾಗಿ ಟೈಪ್ 2 ಡಯಾಬಿಟಿಸ್ ಬಂದಿರ್ತದೆ. ಟೈಪ್ 1 ಡಯಾಬಿಟಿಸ್ನಲ್ಲಿ ಬೀಟಾ ಸೆಲ್ಸ್ಗಳ ತೊಂದರೆ ಇರ್ತದೆ. ಟೈಪ್ 2 ಡಯಾಬಿಟಿಸಲ್ಲಿ ನಮ್ಮ ಲೈಫ್ ಸೆಲ್ಗಳಲ್ಲಿ ಅಂದರೆ ಬ್ಲಡ್ ಸೆಲ್ ಆಗಿರ್ಬೋದು, ಮಸಲ್ ಸೆಲ್ಲು, ಬೋನ್ ಸೆಲ್ಲು, ಈ ಸೆಲ್ಸ್ಗಳಲ್ಲಿ ಅಬ್ಸರ್ವ್ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಸೆಲ್ ರಿಸೆಪ್ಟರ್ಗಳಲ್ಲಿ ನಾವು ಏನಾಗಿರ್ತದೆ ಅಂತ ಹೇಳಿದರೆ ಇಂಬ್ಯಾಲೆನ್ಸ್ ಆಗಿರ್ತದೆ. ಅದಕ್ಕೆ ಈ ಟೈಪ್ 2 ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸು ಬರ್ತದೆ. ಅವೆಲ್ಲವನ್ನು ಸರಿಪಡಿಸಲಿಕ್ಕೆ ಬೀಟಾ ಸೆಲ್ಸು ಮತ್ತು ಸೆಲ್ ರಿಸೆಪ್ಟರ್ಗಳನ್ನ ಸ್ವಚ್ಛ ಮಾಡ್ತಕ್ಕಂಥ ಕಪಾಲಭಾತಿ ಪ್ರಾಣಾಯಾಮ ನಾವು ಮಾಡಬೇಕಾಗುತ್ತೆ. ಆಮೇಲೆ ಇದಾದಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಇದೇ ಒಂದು ಅಪಾನ ಮುದ್ರೆಯಲ್ಲಿ ನೀವು ಏನು ಮಾಡಬೇಕಂದ್ರೆ ತೋರ್ಬೆಳನ್ನು ಮಡಚಿದರೆ ಹೃದಯ ಮುದ್ರೆ ಅಂತ ಆಗುತ್ತೆ. ಈ ಮುದ್ರೆನ ಇಟ್ಕೊಂಡು ದೀರ್ಘವಾಗಿ ಒಂದು ಬಾರಿ ಶ್ವಾಸವನ್ನು ಎಳ್ಕೊಳ್ಳಿ, ನಿಧಾನವಾಗಿ ಬಿಡಿ. 2ನೇ ಬಾರಿ ಶ್ವಾಸ ಎಳ್ಕೊಳ್ಳಿ, ಬಿಡಿ. 3ನೇ ಬಾರಿ ಶ್ವಾಸ ಎಳ್ಕೊಂಡು ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಗಡೆಯಿಂದ ಶ್ವಾಸ ಬಿಡಿ. ಮತ್ತೆ ಎಡಗಡೆ ತೆಗೆದುಕೊಳ್ಳಿ, ಬಲಗಡೆ ಬಿಡಿ, ಬಲಗಡೆ ತೆಗೆದುಕೊಳ್ಳಿ, ಎಡಗಡೆ ಬಿಡಿ. ಈ ಪ್ರಾಣಾಯಾಮವನ್ನು ಮಾಡೋದರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಜೀವಕೋಶಗಳ ಇಂಬ್ಯಾಲೆನ್ಸಸ್ಗಳು, ಅದನ್ನೇನು ಹೇಳ್ತಾರೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ಒಂದಕ್ಕೊಂದು ಕಮ್ಯುನಿಕೇಷನ್ ಇರಬೇಕು. ಆ ಕಮ್ಯುನಿಕೇಷನ್ ಗ್ಯಾಪ್ ಆಗಿಯೇ ಡಯಾಬಿಟಿಸ್ ಬರೋದು. ಈ ಕಮ್ಯುನಿಕೇಷನನ್ನು ಸರಿಯಾಗಿ ಕ್ರಿಯಾಶೀಲಗೊಳಿಸಿ ಲಿವರ್ ಜೊತೆಗೆ ಮತ್ತು ಪ್ಯಾಂಕ್ರಿಯಾಸ್ ಜೊತೆಗೆ ಕಿಡ್ನಿ ಇಂಟರ್ ಕನೆಕ್ಷನ್ ಸರಿಯಾಗಿ ಹೊಂದಿಕೊಂಡು ಕೆಲಸ ಮಾಡಲಿಕ್ಕೆ ಯಾವಾಗ ಶುರು ಮಾಡ್ತವೆ ಆವಾಗ ಡಯಾಬಿಟಿಸ್ ಕಂಪ್ಲೀಟ್ ರಿವರ್ಸ್ ಆಗೋದು ಸತ್ಯ. ಇದು ಅನುಲೋಮ ವಿಲೋಮದಿಂದ ಆಗುತ್ತೆ. ಕೊನೆಗೆ ಮನಸ್ಸು ಪ್ರಸನ್ನಗೊಳಿಸಲಿಕ್ಕೆ ಭ್ರಾಮರಿ ಪ್ರಾಣಾಯಾಮ. ಈಗ ಒಂದು 5 ರಿಂದ 10 ನಿಮಿಷ ಭ್ರಾಮರಿ, 10 ನಿಮಿಷ ಕಪಾಲಭಾತಿ, 10 ನಿಮಿಷ ಅನುಲೋಮ ವಿಲೋಮ, 5 ನಿಮಿಷ ಭ್ರಾಮರಿ. ಮಿನಿಮಮ್ 25 ನಿಮಿಷ ಈ ಒಂದು ಅಭ್ಯಾಸವನ್ನು ನೀವು ಮಾಡಿದರೆ 1 ತಿಂಗಳಲ್ಲೇ ನಿಮ್ಮ ಡಯಾಬಿಟಿಸ್ 500, 600, 400 ಮೇಲೇ ಇರ್ತದಲ್ಲ, ಅದು 200 ಒಳಗಡೆ ಬರ್ತದೆ. ಅದಕ್ಕೆ ಲೈಫ್ ಸ್ಟೈಲ್ ಜೊತೆಗೆ ಫುಡ್ ಸ್ಟೈಲು ಬಹಳ ಮುಖ್ಯ ಇರ್ತದೆ. ಡಯಾಬಿಟಿಸ್ ಇರೋರು ಯಾವ ರೀತಿ ಫುಡ್ ಸ್ಟೈಲನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕು. ಆ ಒಂದು ಫುಡ್ ಸ್ಟೈಲನ್ನು ನಿಮ್ಮ ಕಮೆಂಟಿಗೆ ಆಧಾರವಾಗಿ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಡಯಾಬಿಟಿಸ್ಗೆ ಯಾವ ರೀತಿ ಫುಡ್ ಸ್ಟೈಲ್ ಇರಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.